ಹಾವೇರಿಯ ಒಂದು ಸುದ್ದಿ ನಿಮಗಾಗಿ ತರ್ತಾ ಇದ್ದೀವಿ. ಯಾವ ರೀತಿಯ ಸುದ್ದಿ ಅಂತಂದರೆ ನೋಡಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತಿದೆ. ಹಾಗೆ ಈ ಕಟ್ಟಡ ಕೂಡ ನೋಡೋಕ್ಕೆ ತುಂಬ ಅತ್ಯದ್ಭುತವಾಗಿದೆ. ಆದರೆ ಒಳಗೋಗಿ ನೋಡಿದರೆ ಅಯ್ಯಯ್ಯಪ್ಪ ಅಂತ ಅನಿಸುತ್ತೆ. ಅಷ್ಟಕ್ಕೂ ಈ ಸರ್ಕಾರಿ ಕಟ್ಟಡ, ಇದು ಸರ್ಕಾರಿ ಕಟ್ಟಡ. ಜನಗಳದ್ದು ಬಿಡಿ, ನಿಮ್ಮದಾದರೂ ಮಾಡಿಕೊಳ್ಳ್ರೋ. ತಹಶೀಲ್ದಾರ್ ಕಚೇರಿ ಅಂತೆ, ಇದು ಸರ್ಕಾರಿ ಕಟ್ಟಡವಂತೆ. ಸರ್ಕಾರಿ ಕೆಲಸ, ದೇವರ ಕೆಲಸ. ಅಲ್ಲಿ ಅಯೋಧ್ಯೆ ಸೋರ್ತಾ ಇದೆ, ಇಲ್ಲಿ ಸರ್ಕಾರಿ ಕಟ್ಟಡ ಸೋರ್ತಾ ಇದೆ ನೋಡಿ. ತಹಸೀಲ್ದಾರ್ ಕಚೇರಿಯೇ ಅಧ್ವಾನ, ಮಹತ್ವದ ದಾಖಲೆಗಳು ಮಳೆ ಪಾಲು. ಹೋದ ವರ್ಷದಿಂದನೂ ಹಿಂಗ ಸೋರ್ತದ್ದು. ಈ ತಾಲೂಕು ಆಡಳಿತ ಸೌಧದ ಬಿಲ್ಡಿಂಗ್ ನೋಡೋಕೆ ಎರಡು ಕಣ್ಣು ಸಾಲದು. ಇದು ದೂರದಿಂದ ಮಾತ್ರ. ಇದರ ಒಳಗೆ ಹೋಗಿ ನೋಡಿದ್ರೆ ಒಂದು ಕ್ಷಣ ಹೌಹಾರಿ ಬಿಡ್ತೀರಿ. ಯಾಕಪ್ಪ ಇದರ ಒಳಗೆ ಅಂತಹದ್ದು ಏನಿದೆ ಅಂತ ನೋಡಿದ್ರೆ, ಗಂಟು ಮೂಟೆಗಳಲ್ಲಿ ಕಟ್ಟಿರುವ ಸಾವಿರಾರು ಮಹತ್ವದ ದಾಖಲೆಗಳು. ಸ್ವಲ್ಪ ಕಣ್ಣೆತ್ತಿ ನೋಡಿದ್ರೆ ಟಾರ್ಪಲ್. ತಹಸೀಲ್ದಾರ್ ಕಚೇರಿಯ RCCಗೆ ಟಾರ್ಪಲ್ ಕಟ್ಟಿದ್ದು ತಡತಡ ಅಂತ ಮಳೆಯಿಂದಾಗಿ ಸೋರುತ್ತಿದೆ. ಅದು ಕಿತ್ತೋದ ಟಾರ್ಪಲ್, ಅದರ ಒಳಗೆ ಬಕೆಟ್ಟು. ಹೌದು, ಇದು ಹಾವೇರಿಯ ತಹಸೀಲ್ದಾರ್ ಕಚೇರಿಯ ದುಸ್ಥಿತಿ. ಸರ್ಕಾರಿ ಕಚೇರಿ ಬಿಲ್ಡಿಂಗ್ಗಳೇ ಹೀಗಿದ್ರೆ ಇನ್ನು ಸರ್ಕಾರಿ ಯೋಜನೆಗಳ ಬಿಲ್ಡಿಂಗ್ಗಳ ಕಥೆ ಏನು ಅಂತ ನೀವೇ ಊಹಿಸಿಕೊಳ್ಳಿ. ತಹಸೀಲ್ದಾರ್ ಕಟ್ಟಡ ಸೋರುತ್ತಿರುವುದರಿಂದ ಸಾವಿರಾರು ದಾಖಲೆಗಳು ನೀರು ಪಾಲಾಗ್ತಿವೆ. ಇನ್ನು ಈ ಕಟ್ಟಡಕ್ಕೆ CM ಸಿದ್ದರಾಮಯ್ಯರೇ ಭೇಟಿ ಕೊಟ್ಟು ಕಟ್ಟಡ ಸರಿ ಮಾಡಿಸುವಂತೆ ಸೂಚನೆ ಕೊಟ್ಟಿದ್ರಂತೆ. ಆದರೂ ದಪ್ಪ ಅಧಿಕಾರಿಗಳು CM ಮಾತಿಗೂ ಕ್ಯಾರೆ ಅಂತಿಲ್ಲ. ಗಾಂಧಿ ವೃತ್ತದಲ್ಲಿರುವ ಹಳೆ ಕೋರ್ಟ್ ಕಟ್ಟಡಕ್ಕೆ ತಹಸೀಲ್ದಾರ್ ಕಚೇರಿ ಸ್ಥಳಾಂತರಿಸುವಂತೆ ಜನ ಒತ್ತಾಯಿಸುತ್ತಿದ್ದಾರೆ. ರೆವಿನ್ಯೂ ಅಧಿಕಾರಿಗಳ ಕಚೇರಿ ಅದನ್ನು ಸರಿಪಡಿಸ್ಬೇಕು. ಆದರೆ ಅವ್ರ ಕಚೇರಿನ ಜಂತುವನ್ನು ಹಿಡಿದ್ರೆ ಇನ್ನು ಉದ್ಧಾರ ಆಗೋದು ಹೆಂಗೆ ಅನ್ನುವಂಥದ್ದನ್ನು ಜನರಲ್ಲಿ ಇದು ಒಂದು ನಮೂನಿ. ಈ ಜಾಗದಲ್ಲಿ 100 ವರ್ಷದಕ್ಕಿಂತನೂ ಹಳೆ ದಾಖಲಾತಿಗಳಿದಾವೆ ಸರ್. ಅದು ಅಲ್ಲಿ ಬರೀ ಪೇಪರ್ ದಾಖಲಾತಿಗಳು ಸರ್. ಇದು ತೊಯ್ಯೋದಕ್ಕೆ ಈ ತೇವಾಂಶದ ಹೊಡೆತಕ್ಕೆ ಸರ ಆ ಪೇಪರ್ ಮುದುಡಿ ಆಗ್ತಿದಾವೆ ಸರ್. ಅದನ್ನು ಸಂರಕ್ಷಣೆ ಮಾಡೋದೇ ನಮಗೊಂದು ದೊಡ್ಡ ಸವಾಲಾಗೈತೆ ಸರ್. ಇದನ್ನು ಕಳೆದ ವರ್ಷನೂ ಹೇಳಿದ್ವಿ, ಹಚ್ಚ ವರ್ಷನೂ ಹೇಳಿದ್ವಿ, ಹೆಚ್ಚು ಕಡಿಮೆ 3ನೇ ವರ್ಷ ಸರ್ ಇದು. ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಗ್ತಿದೆ ಸರ್. ಆ ದಾಖಲಾತಿ ಸಂರಕ್ಷಣೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆದರೆ ಸಾಕು ಸರ್. ತಮ್ಮಿಂದ ನಾವು ಅಪೇಕ್ಷೆ ಪಡ್ತಿರೋದು ಏನಪ್ಪ ಅಂದರೆ, ನಮ್ಮ ಸಿಟಿ ಸರ್ವೆ ದಾಖಲಾತಿಗಳು ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅಧಿಕಾರಿಗಳೇ, ನಿಮ್ಮ ಬುಡವೇ ಗಟ್ಟಿ ಇರದಿದ್ರೆ ಇನ್ನು ಜನರ ಬುಡಗಟ್ಟಿ ಹೇಗೆ ಮಾಡ್ತೀರಿ? ಆದಷ್ಟು ಬೇಗ ಬಿಲ್ಡಿಂಗ್ ಸರಿಪಡಿಸಿಕೊಳ್ಳಿ. ಇಲ್ಲದಿದ್ರೆ ಸೂಪರ್ 3 ಮಾತ್ರ ನಿಮ್ಮನ್ನ ಬಿಡಲ್ಲ. ಯಾಕಂದ್ರೆ ಅಲ್ಲಿರೋದು ಜನರ ದಾಖಲೆಗಳು. $3,65,000 ಕೋಟಿಯ ಬಜೆಟ್ ನಮ್ಮದು. ನಮ್ಮ ಸರ್ಕಾರಿ ಇಲಾಖೆ, ಸರ್ಕಾರಿ ತಹಸೀಲ್ದಾರ್ ಕಚೇರಿ ಸೋರ್ತಾ ಇದೆ. ಎಷ್ಟು ಡಾಕ್ಯುಮೆಂಟೇಷನ್. ವಿಜಯ ಮಹಾಂತೇಶ್ ಇದ್ದಾರೆ ಜಿಲ್ಲಾಧಿಕಾರಿಗಳು. ಈ ಹಿಂದೆ ಅನೇಕ ಬಾರಿ ನಮ್ಮ ಕೆಲಸಗಳಿಗೆ ಸ್ಪಂದಿಸಿದ್ದಾರೆ ಅವರು. ವಿಜಯಪುರದಲ್ಲಿದ್ದಾಗಲೂ ಕೂಡ ಅಷ್ಟೇ. ಚೆನ್ನಪ್ಪ AC, ಶಂಕರ್ ತಹಶೀಲ್ದಾರ್, ವಿಜಯ ಮಹಾಂತೇಶ್ ಜಿಲ್ಲಾಧಿಕಾರಿ, ಅಂಶುಕುಮಾರ್ SP, ರುದ್ರಪ್ಪ ಲಮಾಣಿ ಶಾಸಕರು, ಬಸವರಾಜ ಬೊಮ್ಮಾಯಿ MP. ರೀ ನಾಚಿಕೆರಿ ಇದೆಲ್ಲ. ಡಾಕ್ಯುಮೆಂಟೇಷನ್ ಯಾವ ರೀತಿ ಕಟ್ಟಿಟ್ಟಿದ್ದಾರೆ. ಈಗ ಇದರಲ್ಲಿ ಯಾವುದಾದ್ರೂ ವಾಲ್ಮೀಕಿ ಹಗರಣದ ಬಂದರೆ ಹೋಯ್ತು, ಮೂಡಾ ಹಗರಣದ ಬಂದರೆ ಹೋಯ್ತು, ಬೋವಿ ಹಗರಣದ ಬಂದರೆ ಹೋಯ್ತು. ಇವರು ನನಗನ್ಸುತ್ತೆ ಡಾಕ್ಯುಮೆಂಟನ್ನು ಬೇಕಲೇ ನಾಶ ಮಾಡ್ತಾರೆ ಅಂತ. ಯಾರಾದರೂ ಭೂಮಿ ಕದ್ದಿದ್ರೆ ಹೋಯ್ತು. ರುದ್ರಪ್ಪ ಲಮಾಣಿ ಅವರು ಉಪಸಭಾಪತಿ, ಉಪಸಭಾಧ್ಯಕ್ಷರು. ಸಭಾಪತಿ ಅಂದರೆ ವಿಧಾನ ಪರಿಷತ್ನಲ್ಲಿ. ಶಂಕರ್ ಅವರ ಗಮನಕ್ಕೆ ಇದು ಬಂದಿಲ್ವಾ? ಮುಖ್ಯಮಂತ್ರಿಗಳೇ ಹೇಳಿದ್ರಂತೆ 2 ಬಾರಿ. ಆದರೂ ಯಾರೀ ಈ ರಾಜ್ಯವನ್ನು ಆಳ್ತಿರೋದಾಗಿದ್ರೆ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ವಾ? ತಹಶೀಲ್ದಾರ್ ಕಚೇರಿ ಸರ್ ಸೋರ್ತಾ ಇರೋದು. ಹಾವೇರಿಯ ಜನಗಳೇ, ನೀವು ಯಾರ್ಯಾರನ್ನ ಆಯ್ಕೆ ಯಥಾ ರಾಜ ತಥಾ ಪ್ರಜಾ. ನೋಡಿ, ಸಿದ್ದರಾಮಯ್ಯನವರು ಬಂದಿದ್ರು ಅದಕ್ಕೆ, ಅಲ್ಲಿಗೆ ಸಿದ್ದರಾಮಯ್ಯನವರು ಬಂದಿದ್ರು. ತಾಲೂಕು ಆಡಳಿತ ಸೌಧ ಬಿಲ್ಡಿಂಗ್ ಒಳಗೆ ಸೋರ್ತಾ ಇದೆ. ನಾಚಿಕೆಗೇಡು. ಹಾವೇರಿಯ ಆ ಅಕ್ಕಪಕ್ಕದ ಹುಡುಗರೆಲ್ಲ ಬಂದು ಘೇರಾವ್ ಹಾಕ್ಬೇಕು, ಅದಕ್ಕೆ ಘೇರಾವ್ ಹಾಕ್ಬೇಕು, ಬೀಗ ಹಾಕಿಸ್ಬೇಕು ಅಲ್ಲಿಗೆ. ನೋಡಿ, ಬಾಳ್ದೆ ಇಟ್ಟಿದ್ದಾರೆ. ಏನು ಮಾಡಲಿಕ್ಕೆ? ಒನ್ಸ್ ಅಗೇನ್ ವಿಜಯ ಮಹಾಂತೇಶ್ ಅವರ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೋರ್ತಾ ಇದೆ. ಸೋರುತ್ತಿಹುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಅಲ್ಲ, ದುಡ್ಡೊಡೆಯ ಐಡಿಯಾದಿಂದ ಇರಬೇಕು ಅಂತ ಅನಿಸುತ್ತೆ ನನಗೆ.
ಶಂಕರ್ ಸರ್ ಇದ್ದಾರೆ, ತಹಶೀಲ್ದಾರ್ ಶಂಕರ್ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಏನು ಸರ್, ಮುಖ್ಯಮಂತ್ರಿಗಳೇ ಬಂದು ಅದನ್ನು ಸರಿ ಮಾಡಿಸಿ ಅಂದ್ರು ಕೂಡ ಹಂಗೆ ಇದೆಯಲ್ಲ, ನೀವು ಹೆಂಗಿರ್ತೀರಿ ಅಲ್ಲಿ? ಸರ್ ಮಾಡ್ತಾ ಇದೀವಿ ಸರ್. ಮೊನ್ನೆ ನಮ್ಮ ಡೆಪ್ಟಿ ಸ್ಪೀಕರ್ ಸಾಹೇಬರು ಬಂದು ಮತ್ತೆ ನಮ್ಮ DC ಸಾಹೇಬರು ಬಂದು ನಮಗೆ ಫಂಡಿಗೆ ಕೊಟ್ಟಿದ್ದಾರೆ ಸರ್. ನಿನ್ನೆಯಿಂದನೇ ವರ್ಕ್ ಸ್ಟಾರ್ಟ್ ಆಗಿ ಮ್ಯಾಲೆಲ್ಲ ಸೀಟ್ ಹಾಕ್ಸಕ್ಕೆ ಇದು ಆಗಿದೆ ಸರ್. ವರ್ಕ್ ಚಲೋ ಮಾಡಿದ್ದಾರೆ ಸರ್. ಒಂದಿನ 2 ದಿನದಾಗ ಸರಿ ಆಗುತ್ತೆ ಸರ್. ವರ್ಕ್ ಚಲೋ ಮಾಡಿದ್ದಾರೆ ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ನೀವು ಸರ್. ಯಾಕೆ ಸರ್ ಹಿಂಗೆ, ಯಾಕೆ ಹಿಂಗಾಗ್ಬಿಟ್ರಿ ನೀವೆಲ್ಲ? ಸರ್ ಯಾಕೆ ಹಿಂಗಾಗ್ಬಿಡ್ತೀರಿ ನೀವೆಲ್ಲ? ಒಂದು ಕಚೇರಿ ಏನಾದರೂ ಅತ್ಯದ್ಭುತ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಲ್ಲ? ಹೌದು ಸರ್, ಮಾಡಿದೀವಿ ಸರ್. ಒಂದ್ ಸ್ವಲ್ಪ ಅರ್ಧ ಪೋರ್ಷನ್ ಆಗಿತ್ತು ಸರ್, ಇನ್ನು ಅರ್ಧ ಉಳ್ದತ್ ಸರ್ ಅದು. ಅದನ್ನು ಮೊನ್ನೆ ನಮ್ಮ ಸಾಹೇಬರು DC ಸಾಹೇಬರು ಮತ್ತೆ ಸ್ಪೀಕರ್ ಸಾಹೇಬರು ಬಂದು ಇಮಿಡಿಯೇಟ್ಲಿ DC ಅವ್ರಿಗೆ ಇನ್ನೊಮ್ಮೆ ಹೇಳ ಸರ್. DC ಅವ್ರಿಗೆ ಇನ್ನೊಮ್ಮೆ ಹೇಳ ಸರ್. ಇಲ್ಲ ಸರ್, ಈಗ ಆಲ್ರೆಡಿ ಸ್ಟಾರ್ಟ್ ಈಗ ಮಳೆ ಜೋರಾಗಿ ಬಂದು ಆ ಡಾಕ್ಯುಮೆಂಟ್ಗಳೆಲ್ಲ ಮುಳುಗಿ ಹೋದ್ರೆ ಏನ್ ಮಾಡ್ತೀರಿ? ಇಲ್ಲ ಸರ್, ಅದನ್ನ ಈಗ ಏನು ಆಗ್ದಂಗ್ ಮತ್ತೆ ನಾವು ಇದನ್ನ ನೀವು ಆ ಥರ ಉತ್ತರ ಕೊಟ್ಟರೆ ಆಗಲ್ಲ ಶಂಕರ್. ಎಸ್ ಸರ್. ದಯವಿಟ್ಟು ಇದು ಗವರ್ಮೆಂಟ್ ಡಾಕ್ಯುಮೆಂಟೇಶನ್ ಸರ್, ನಮ್ಮೆಲ್ಲರ ಸ್ವತ್ತದು. ಆಮೇಲೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಶಂಕರ್ ಅವರೇ. ಶಂಕರ್ ಅವರೇ, ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ, ನಮಗೆಲ್ಲ ಅಂತ ಅವಕಾಶ ಇಲ್ಲ. ಜನರ ಕೆಲಸ ಮಾಡೋದಕ್ಕೆ ನೀವು ತಾಲೂಕು ದಂಡಾಧಿಕಾರಿಗಳು ಸರ್, ನೀವು ತಾಲೂಕು ದಂಡಾಧಿಕಾರಿಗಳು. ಹೌದು ಸರ್, ಹೌದು ಸರ್. ನಾವೆಲ್ಲ ನೀವು ಇದನ್ನ ಈ ತರ ಬಿಟ್ಬಿಟ್ರೆ ಹೆಂಗೆ ಸರ್? ಆ ಡಾಕ್ಯುಮೆಂಟ್ ನೋಡೋಕೆ ಹೊಟ್ಟೆ ಉರಿಯುತ್ತೆ ಪಾಪ. ಎಷ್ಟು ಬಡ, ನಾಳೆ ಯಾರಾದ್ರೂ ಒಬ್ಬ ಡಾಕ್ಯುಮೆಂಟೇಶನ್ ಏನಾದರೂ ಕೇಳಿದಾಗ ಜಾಗದ್ದೋ ಮತ್ತೊಂದು ಇಲ್ಲ ಅಂತಂದ್ರೆ ಅವನ ಜೀವನ ಹೋಗ್ಬಿಡ್ತು ಸರ್. ನೀವು ಆರಾಮ್ಸೆ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ. ನಿಮ್ಮ ಜವಾಬ್ದಾರಿ ಅಲ್ವಾ ಅದು? ನಾವು ಹೇಳ್ಕೊಡ್ಬೇಕಾ ನಿಮ್ಮಂತವ್ರಿಗೆಲ್ಲ? ಸರ್ ಅಷ್ಟಿದಾದ್ರೂ ಸರ್ ಒಂದು ಡಾಕ್ಯುಮೆಂಟ್ ತೊಯ್ದಂಗ್ ಸೆಕೆಂಡ್ರಿ ಸರ್, ಅದು ಸೆಕೆಂಡ್ರಿ. ತೊಯ್ದಂಗೆಲ್ಲ ಅಲ್ಲಿ ಸೋರಿಕೆನೇ ಆಗಬಾರ್ದು, ಅದು ಪ್ರಶ್ನೆ. ಹೌದು ಸರ್. ನೀವು ಅದರ ಬಗ್ಗೆ ನಿಗಾ ವಹಿಸಿಲ್ಲ ಅಂತಂದ್ರೆ ನಮಗೆ ನಿಮ್ಮ ಮೇಲೆ ಡೌಟ್ ಬರುತ್ತೆ, ಯಾವ್ದಕ್ಕೆ ಕಾಯ್ತಾ ಇದ್ದೀರಿ ನೀವು ಅಂತ. ಇಲ್ಲ ಸರ್, ಇಲ್ಲ ಸರ್, ನಾನು ಬಹಳ ಜವಾಬ್ದಾರಿ ತಗೊಂಡ್ ಮಾಡಿದ್ದೆ ಸರ್. ನಮ್ಮ ಸಾಹೇಬ್ರು ಇನ್ನೊಮ್ಮೆ ಕ್ಯಾಮ್ರಾ ತಗೊಂಡ್ಬರ್ತೀನಿ ನಾನು, ಅಷ್ಟರೊಳಗೆ ಅಲ್ಲಿ ಕ್ಲಿಯರ್ ಆಗಿರ್ಬೇಕು. ಎಸ್ ಸರ್, ಮಾಡ್ಸಿರ್ತೀವಿ ಸರ್. ವಿಜಯ ಮಾಂತೇಶ್ ಇದ್ದಾರೆ ಒಂದು ಕಡೆ. ವಿಜಯ ಮಾಂತೇಶ್ ಸರ್ ನಮಸ್ತೆ, ನಾನು ಜಯಪ್ರಕಾಶ್ ಶೆಟ್ಟಿ. ನಮಸ್ತೆ ಸರ್. ಸರ್ ಇದು ಹಾವೇರಿ ತಹಶೀಲ್ದಾರ್ ಕಚೇರಿ ಸರ್. ಹೌದು ಹೌದು. ಕಂಪ್ಲೀಟ್ ಸೋರ್ತಾ ಇದೆ ಸರ್. ಮುಖ್ಯಮಂತ್ರಿಗಳು ಬಂದು ಹೋದ್ರು, ಯಾರು ಕೇರ್ ಮಾಡ್ತಾ ಇಲ್ಲ. ನೀವಿದು ಇರೋ ಕಾರಣಕ್ಕಾಗಿ ನನಗೆ ಸ್ವಲ್ಪ ಧೈರ್ಯ ಬರ್ತಾ ಇದೆ. ಯಾಕಂದರೆ ಈ ಹಿಂದೆ ನಾನು ಅನೇಕ ಕಾರ್ಯಕ್ರಮಗಳು ಮಾಡಿದಾಗ ನೀವು ಅದನ್ನು ಯಾವ ರೀತಿ ತಗೊಂಡಿದ್ದೀರಿ, ಕ್ಷಣ ಮಾತ್ರದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಿ. ಅದಕ್ಕೆ ಏನು ಬೇರೆ ಕಡೆಯಿಂದ ಫಂಡ್ ಇದೆಯೋ ಮತ್ತೊಂದಿಲ್ಲ ಗೊತ್ತಿಲ್ಲ, ಬಟ್ ಭಾಳ ಹೊಟ್ಟೆ ಉರಿಯುತ್ತೆ ಸರ್. ಎಷ್ಟು ಎಲ್ಲ ಈ ಬಟ್ಟೆ ಕಟ್ಟಿರ್ತಾರಲ್ಲ ಹಂಗೆ ಕಟ್ಟಿಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ಸರ್. ಹೌದು ಹೌದು ಹೌದು. ಏನು ಅದಕ್ಕೆ ತಕ್ಷಣ ನೀವೊಂದು ಅದಕ್ಕೆ ಏನಾದರೂ ಒಂದು ಪರಿಹಾರ ಸೂಚಿಸಬೇಕು ಸರ್. ಇಲ್ಲ, ಈಗಾಗಲೇ ಮಾನ್ಯ ಜಿಲ್ಲಾ ಸಚಿವರು ಮತ್ತು ಸ್ಥಳೀಯ ಶಾಸಕರು ಸಹ ಅಲ್ಲಿ ಭೇಟಿ ಮಾಡಿದ್ರು. ನಾನು ನಿನ್ನೆ ಭೇಟಿ ಮಾಡಿದ್ದೇನೆ. ಓಕೆ. ಈಗ ತುರ್ತಾಗಿ ನಾನು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ ನಿರ್ಮಿತಿ ಕೇಂದ್ರದವರಿಗೆ, ಅಲ್ಲಿ ಸೀಟ್ ಹಾಕಿ ಯಾವುದೇ ರೀತಿ ನೀರು ಒಳಗೆ ಬರ್ದವ್ರ ಆಗಿ ನೋಡ್ಲಿಕ್ಕೆ. ಇದು 2-3 ದಿವಸದಲ್ಲಿ ಆ ಕೆಲಸವನ್ನು ಮಾಡ್ತಾರೆ ಅವರು, ಇಮಿಡಿಯೇಟ್ ಮಾಡುವಂತದ್ದು. 2-3 ಡೇಸ್. ಮತ್ತೆ ಮುಂದೆ ಏನು ಮುಖ್ಯವಾಗಿ ಏನು ಅಂದ್ರೆ ಮಳೆ ಸೋರು ಜೊತೆಗೆ ಸ್ಥಳಾವಕಾಶನೂ ಬಹಳ ಕಡಿಮೆ ಇದೆ, ಅಲ್ಲಿ ಸ್ಥಳದ ಬಹಳ ಅಭಾವ ಇದೆ. ಯಾಕಂದ್ರೆ ರೈಲ್ವೆ ಸ್ಟೇಷನ್ ಪಕ್ಕ ಇರೋದ್ರಿಂದ ಅಲ್ಲಿ ರೈಲ್ವೆಗೆ ಹೋಗೋರು ಗಾಡಿಗಳು ಪಾರ್ಕ್ ಮಾಡುವಂತದ್ದು ಮತ್ತು ಅದರೈಸ್ ಆಲ್ಸೋ ಸ್ಪೇಸ್, AC ಆಫೀಸು, ತಹಸೀಲ್ದಾರ್ ಆಫೀಸು, ಸಬ್ ರಿಜಿಸ್ಟರ್ ಆಫೀಸ್ 3 ಇರೋದ್ರಿಂದ ಸ್ಥಳದ್ದು ಬಹಳಷ್ಟು ಅಭಾವ ಇದೆ. ಅದಕ್ಕೆ ಸ್ಥಳೀಯರದ್ದು ಬೇಡಿಕೆ ಇದೆ. ಅದು ಬೇರೆ ನಮ್ಮ ಹಳೆ ಏನು SP ಕಚೇರಿ ಇತ್ತು, ಅಂದ್ರೆ ಮುಂಚೆ ಹಳೆ ಕೋರ್ಟ್ ಇತ್ತು, ನಂತರ SP ಕಚೇರಿ ಆಗಿತ್ತು, ಅಲ್ಲಿ ಅದನ್ನ ಸ್ಥಳಾಂತರ ಮಾಡ್ಬೇಕು ಅಂತ ಬೇಡಿಕೆ ಇದೆ. ಹೀಗಾಗಿ ನಾನು ನಿನ್ನೆ ಅವೆಲ್ಲ ಸ್ಥಳಗಳನ್ನ ಭೇಟಿ ಮಾಡಿದ್ದೇನೆ. ಈಗ ಮುಂದೆ ಅದನ್ನ ಚರ್ಚೆ ಮಾಡಿ ಅದನ್ನೊಂದು ಯಾವ ರೀತಿ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂತೇವೆ. ಖಂಡಿತ ಸರ್. ನೀವು ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ಇರ್ತೀರಿ ಅಲ್ಲಿ ಚೆನ್ನಾಗಿ ಮಾಡಿಟ್ಟಿರ್ತೀರಿ, ಅದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಹಾವೇರಿಯಲ್ಲಿ ಇದ್ದಾಗ ಅಟ್ಲೀಸ್ಟ್ ಏನೆಲ್ಲ ಆಗಬೇಕು ಅದನ್ನು ಮಾಡಿಬಿಡಿ ಸರ್. ಥ್ಯಾಂಕ್ ಯು. ಮಾಂತೇಶ್, ವಿಜಯ ಮಾಂತೇಶ್, ನಿಮ್ಗೆ ಗೊತ್ತಲ್ಲ ಈ ವಿಜಯಪುರದಲ್ಲಿ ಸ್ವಾಮೀಜಿಗಳದ್ದು ಇದಾಯ್ತಲ್ಲ, ಯಾರೋ ಸ್ವಾಮೀಜಿ ಬರ್ತೈತಾನೆ, ಆ ಸಂದರ್ಭದಲ್ಲಿ ಇವರೇ ಇದ್ದರು ಅಲ್ಲಿ ಇದಾಗಿ. ಹಾವೇರಿ ತಹಶೀಲ್ದಾರ್ ಶಂಕರ್ ಹೇಳಿಕೆ ಮತ್ತು ಜಿಲ್ಲಾಧಿಕಾರಿ ಹೇಳಿಕೆ 3 ದಿನದಲ್ಲಿ ನಾವೇ ಕಟ್ಟಡ ಸರಿ ಮಾಡ್ತೇವೆ ಅಂತ ಹೇಳಿದ್ರು ಒಂದು ಕಡೆ, ಮತ್ತೆ ಅದನ್ನು ಬೇರೆ ಕಡೆಗೆ ಸೂಪರ್ 3 ವರದಿಗೆ ಜಿಲ್ಲಾಧಿಕಾರಿ ವಿಜಯ ಮಾಂತೇಶ್ ಸ್ಪಂದನೆ ಮಾಡಿದ್ದಾರೆ. ನೋಡಿ, ಸೂಪರ್ 3 ಅಂದರೆ ಹಾಗೆ ನೇರ ಕೇಳ್ತೀವಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಮಾಡಿಲ್ಲ ಅಂತಂದರೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನೀವು ನಮ್ಮ ಜೊತೆ ಇರಿ ಸರ್, ಅಷ್ಟೇ. ವೀಕ್ಷಕರು ನಮ್ಮ ಜೊತೆ ಇರಿ. ನಮ್ಮಿಂದ ಎಷ್ಟು ಸಾಧ್ಯವೋ ಈ ಸಮಾಜದಲ್ಲಿ ಸರ್ಕಾರದಿಂದ ಆಗಬೇಕಾದಂಥ ಕೆಲಸ ನಮ್ಮನ್ನು ಯಾವುದೇ ಪಾರ್ಟಿ, ಯಾವುದೇ ರಾಜಕೀಯ ಪಕ್ಷಗಳು, ಯಾವುದೇ ರಾಜಕಾರಣಿಗಳು, ಯಾವುದೇ ಅಧಿಕಾರಿಗಳು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ನಮ್ಮದೇನಿದ್ರು ಕೂಡ ಜನಪರವಾದ ಧ್ವನಿ. ಅದಕ್ಕೆ ಎಷ್ಟೇ ಟೀಕೆ ಟಿಪ್ಪಣಿಗಿದ್ರು ಕೂಡ ನಾವು ಅದನ್ನು ಕೇರೆ ಮಾಡಲ್ಲ. ನಮಗೆ ಖುಷಿ ಆಗೋಗುತ್ತಾ,
ಅಲ್ಲಿಯ ಜನ ಥ್ಯಾಂಕ್ ಯು ಸರ್ ಅಂತಾರಲ್ಲ, ಅದುವೇ ನಮಗೆ ಪಾರಿತೋಷಕ